ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಯಾರಾದರೂ ನಿಂತ್ಕೊಂಡು ಈ ದೇಶ ಬಹುಸಂಖ್ಯಾತರದಂತಹ ಹಿಂದೂಗಳ ದೇಶ, ಹಿಂದೂಸ್ತಾನ ಇದು, ಇಲ್ಲಿ ಬಹುಸಂಖ್ಯಾತರು ಹೇಳಿದ್ದೇ ನಡೆಯುತ್ತೆ, ಅವರು ಖುಷಿ ಪಡುವ ರೀತಿಯಲ್ಲೇ, ಅವರಿಗೆ ಖುಷಿ ಕೊಡುವ ರೀತಿಯಲ್ಲೇ ಎಲ್ಲ ಕೆಲಸಗಳು ನಡಿಬೇಕು ಅಂತ ಹೇಳಿದ್ರೆ ಅವರನ್ನು ನಾವು ಮನುವಾದಿಗಳು ಅಂತಲೋ, ಧರ್ಮದ್ವೇಷಿಗಳು ಅಂತಲೋ, ಕೋಮುವಾದಿಗಳು ಅಂತಲೋ ಟೀಕಿಸ್ಬೋದು. ಆದರೆ ಇದೇ ಮಾತುಗಳನ್ನು ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್, ಅಲಹಾಬಾದ್ನ ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ ಒಬ್ಬರು ಹೇಳಿದ್ರೆ ಎಂಥ ಆಘಾತ ಆಗಲ್ಲ. ಅಂತಹ ಕೃತ್ಯ ಅಥವಾ ಅಂತಹ ಘಟನೆ ನಿನ್ನೆ ನಡೆದು ಹೋಗಿದೆ. ಅಲಹಾಬಾದ್ ಹೈಕೋರ್ಟ್ ಜಡ್ಜ್ ಆಗಿರುವಂತಹ ಶೇಖರ್ ಯಾದವ್ ಅನ್ನುವರು ಮೊದಲಿಗೆ ವಿಶ್ವ ಹಿಂದೂ ಪರಿಷತ್ ನಡೆಸ್ತಾ ಇದ್ದಂತಹ ಕಾಮನ್ ಸಿವಿಲ್ ಕೋಡ್ UCC, ಯೂನಿಫಾರ್ಮ್ ಸಿವಿಲ್ ಕೋಡ್, ಅದರ ಕುರಿತಾದಂತಹ ಚರ್ಚೆಯಲ್ಲಿ ಪಾಲ್ಗೊಂಡರು. ಸಿಟ್ಟಿಂಗ್ ಜಡ್ಜ್ ಆಗಿ VHP ಅಂತಹ ಸಂಘಟನೆಗಳು, ಕೋಮುವಾದಿ ಸಂಘಟನೆಗಳು, ಒಂದು ಧರ್ಮದ ಪರವಾಗಿ ಇನ್ನೊಂದು ಧರ್ಮದ ವಿರುದ್ಧವಾಗಿ ಮಾತನಾಡುವಂತಹ ಸಂಘಟನೆಯ ಸಭೆಗೆ ಹೋಗಿದ್ದೇನೆ ತಪ್ಪು. ಅಂಥದ್ರಲ್ಲಿ ಅಲ್ಲಿ ಭಾಷಣ ಮಾಡ್ತಾ, ಇದು ಹಿಂದೂಸ್ತಾನ, ಇಲ್ಲಿ ಬಹುಸಂಖ್ಯಾತರ ಪರವಾಗಿಯೇ ಕೆಲಸಗಳು ನಡೀತವೆ, ಬಹುಸಂಖ್ಯಾತರಿಗೆ ಖುಷಿ ಕೊಡುವ ರೀತಿಯಲ್ಲಿ ಎಲ್ಲವೂ ಆಗುತ್ತೆ ಅನ್ನುವಂತಹ ಭಾಷಣವನ್ನು ಶೇಖರ್ ಯಾದವ್ ಅವರು ಮಾಡ್ತಾರೆ. ಅಲಹಾಬಾದ್ನ ನ್ಯಾಯಮೂರ್ತಿ, ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ, ಸಿಟ್ಟಿಂಗ್ ನ್ಯಾಯಮೂರ್ತಿ, ರಿಟೈರ್ಡ್ ಅಲ್ಲ, ನಿವೃತ್ತ ನ್ಯಾಯಮೂರ್ತಿ ಅಲ್ಲ, ಹಾಲಿ ನ್ಯಾಯಮೂರ್ತಿ, UCC ಬಗ್ಗೆ ಮಾತಾಡ್ತಾ ಈ ಮಾತುಗಳನ್ನು ಆಡ್ತಾರೆ. ಇನ್ನು ನ್ಯಾಯಾಲಯ ಕೊಡುವಂತಹ ತೀರ್ಪುಗಳ ಬಗ್ಗೆ ಜನ ಪ್ರಶ್ನೆ ಮಾಡಲ್ಲ ಅಂದರೆ ಹೇಗೆ? ಈ ಹೇಳಿಕೆಯ ಜೊತೆಗೇನೆ ದೊಡ್ಡ ಚರ್ಚೆ ಒಂದು ಆರಂಭ ಆಗಿದೆ. ಅದು ಎರಡು ರೀತಿ ಚರ್ಚೆ, ಆ್ಯಕ್ಚುಲಿ ಒಂದು ರೀತಿ ಅಲ್ಲ. ಒಂದು ಚರ್ಚೆ ಏನು ಅಂದರೆ, ಹಾಗಾದರೆ ಅಯೋಧ್ಯೆ ವಿಚಾರದಲ್ಲಿ, ಬಾಬರಿ ಮಸೀದಿ ವಿಚಾರದಲ್ಲಿ ಬಂದಂತಹ ತೀರ್ಪು ಸಹ ಇದೇ ಆಧಾರದ ಮೇಲೆ, ಇದೇ ಮನಸ್ಥಿತಿಯಿಂದ ಬಂತ ಅನ್ನುವಂಥದ್ದು. ಬಹುಸಂಖ್ಯಾತರಿಗೆ ಖುಷಿ ಕೊಡುವ ರೀತಿಯಲ್ಲಿ ಕೆಲಸಗಳಾಗಬೇಕು ಅನ್ನುವಂತಹ ರೀತಿಯಲ್ಲಿ ಆ ಆಧಾರದ ಮೇಲೆ ಬಂತ. ಹಾಗಿದ್ರೆ ಅದು ನ್ಯಾಯ ಅಲ್ಲವಾ? ನ್ಯಾಯವಾದ ತೀರ್ಪಲ್ಲ, ಆದರೆ ಬಹುಸಂಖ್ಯಾತರನ್ನು ಖುಷಿ ಪಡಿಸೋದಕ್ಕೆ ಕೊಟ್ಟಂತಹ ತೀರ್ಪ ಅಂತ. ಇನ್ನೊಂದು ವಿಚಾರ ಬರ್ತಿರೋದು, ಹಾಗಾದರೆ ಎಲ್ಲ ವಿಚಾರಗಳು ಬಹುಸಂಖ್ಯಾತರು ಹೇಳ್ದಂಗೆ ನಡೆಯೋದಾದರೆ ಒಂದು ನ್ಯಾಯಾಂಗ ವ್ಯವಸ್ಥೆ, ಒಂದು ಸಂವಿಧಾನ, ಒಂದು ಕಾನೂನು, ಕಾಯ್ದೆ ಇವೆಲ್ಲ ಯಾಕಿರಬೇಕು? ಯಾವುದೋ ಒಬ್ಬ ದೊಡ್ಡ ರೇಪಿಸ್ಟ್, ಕೊಲೆಗಡುಕನೋ ಕೇಸ್ ಆದಾಗ, ಅವನ ವಿರುದ್ಧ ಕೇಸ್ ಆದಾಗ ಕೋರ್ಟಿನ ಮುಂದೆ ಲಕ್ಷಾಂತರ ಜನರನ್ನು ಸೇರಿಸ್ಬಿಟ್ರೆ ಅವನ ಪರವಾಗಿ ಬಹುಸಂಖ್ಯಾತರಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ದಾರೆ, ಅವನ ಪರವಾಗಿ ತೀರ್ಪು ಕೊಡಬೇಕು ಅಂತ ಆಗುತ್ತಾ? ಹಿಂದೂಗಳೇ ಬಹುಸಂಖ್ಯಾತರು ಅನ್ನೋದು ಇವರ ಇಂಡೈರೆಕ್ಟ್ ವಾದ ಆಗಿದ್ದರೂ ಸಹ, ಹಿಂದೂಗಳಲ್ಲಿ ಬಹುಸಂಖ್ಯಾತರು ಯಾರು? ಹಾಗಾದರೆ ಈಗ ಕರ್ನಾಟಕದಲ್ಲಿ ನಡೀತಾ ಇದೆಯಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರವನ್ನು ಸಹ ಕೊಡಬೇಕು ಅನ್ನುವಂತಹ ಹೋರಾಟ, ಅದು ಮಾಂಸಾಹಾರಿಗಳು ಹಿಂದೂ ಸಮಾಜದಲ್ಲಿ ಬಹುಸಂಖ್ಯಾತರಲ್ವಾ? ಹಾಗಾದರೆ ಬಹುಸಂಖ್ಯಾತರಿಗೆ ಖುಷಿ ಕೊಡುವ ರೀತಿಯಲ್ಲಿ ನಡ್ಕೋಬೇಕಲ್ವಾ? ಹಾಗಾದರೆ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರವನ್ನು ಬಡಿಸ್ಬೇಕಲ್ವಾ? ಇಡೀ ದೇಶದಲ್ಲಿ ಮಾಂಸಾಹಾರವನ್ನು ಕಡ್ಡಾಯ ಮಾಡಬೇಕಲ್ವಾ? ಬಹುಸಂಖ್ಯಾತರು ಅಂತ ಬಳಸಿರೋದ್ರಿಂದ ಹೇಳ್ತಾ ಇದ್ದೀನಿ. ಬಹುಸಂಖ್ಯಾತರ ಭಾವನೆಗಳ ಪರವಾಗಿ ಅಥವಾ ಅವರ ಪರವಾಗಿ ಅವರಿಗೆ ಖುಷಿ ಕೊಡೋ ರೀತಿಯಲ್ಲೇ ಕೆಲಸಗಳಾಗಬೇಕು ಅನ್ನೋದಾದರೆ ಪ್ರತಿಯೊಂದು ವಿಚಾರದಲ್ಲಿ ಅದೇ ಆಗಬೇಕು. ಆಹಾರ ಪದ್ಧತಿಯಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲಿಯೂ ಸಹ ಬಹುಸಂಖ್ಯಾತರು ಅಂತ ಯಾರಿರ್ತಾರೋ ಅವರು ಹೇಳ್ದಂಗೆ ನಡಿಬೇಕು. ಹಿಂದೂಗಳಲ್ಲಿ ಬಹುಸಂಖ್ಯಾತರು ಯಾರು? ಮಾಂಸಾಹಾರಿಗಳು. 70ರಿಂದ 75% ಹಿಂದೂಗಳು ಅಂತ ಕರೆಸ್ಕೊಳ್ಳುವವರು, ಹಿಂದೂಗಳು ಅಂತ ಕರೆಸ್ಕೊಳ್ಳುವವರು. ಅದರಲ್ಲೂ ಸಹ ಸಾಕಷ್ಟು ಡಿಬೇಟ್ ಇದೆ, ಯಾರು ಹಿಂದೂಗಳು, ಯಾರು ಹಿಂದೂಗಳಲ್ಲ, ಯಾರನ್ನು ಬಲವಂತಕ್ಕೆ ಹಿಂದೂ ಧರ್ಮದಲ್ಲಿ ಇಟ್ಕೊಂಡಿದ್ದಾರೆ, ಅದು ಬೇರೆ ವಿಚಾರ ಬಿಡಿ. ಆದರೂ ಇವರ ವ್ಯಾಖ್ಯಾನಕ್ಕೆ ಬರೋದಾದರೆ ಹಿಂದೂಗಳಲ್ಲಿಯೇ 80%ವರೆಗೆ, 75ರಿಂದ 80, ಮಿನಿಮಮ್ 70% ಆದರೂ ಕೆಲವು ರಾಜ್ಯಗಳಲ್ಲಿ ಮಾಂಸಾಹಾರಿಗಳಿದ್ದಾರೆ. ಹಾಗಾಗಿ ಇಡೀ ದೇಶದಲ್ಲಿ 80%ವರೆಗೂ ಮಾಂಸಾಹಾರಿಗಳಿದ್ದಾರೆ. ಹಾಗಾದರೆ ಮಾಂಸಾಹಾರ ಎಲ್ಲರಿಗೂ ಕಡ್ಡಾಯ ಆಗಬೇಕಾ? ಅದೇ ರೀತಿಯಲ್ಲಿ ಬೇರೆ ಎಲ್ಲ ವಿಚಾರಗಳಲ್ಲಿ ಸಹ ಬಹುಸಂಖ್ಯಾತರಾಗಿರುವಂಥವ್ರು ಏನಾದರೂ ಒಂದು ಹೇಳಿದಾಗ ಅದೇ ಕಾಯ್ದೆ ಆಗಬೇಕಾ, ಅದೇ ತೀರ್ಪಾಗಬೇಕಾ ಅನ್ನುವಂತಹ ಚರ್ಚೆಗಳು ಈಗ ಬರ್ತಾ ಇದೆ. ನ್ಯಾಯಾಲಯದ ಕೆಲಸ ಏನು? ಸಂವಿಧಾನವನ್ನು ಎತ್ತಿ ಹಿಡಿಯೋದು. ಆದರೆ ಸಂವಿಧಾನವನ್ನು ಎತ್ತಿ ಹಿಡಿಯೋದು ಅಂದರೆ ಯಾವ ಆಧಾರದ ಮೇಲೆ? ನ್ಯಾಯದ ಆಧಾರದ ಮೇಲೆ, ಕಾನೂನಿನ ಆಧಾರದ ಮೇಲೆ, ಸಂವಿಧಾನದಲ್ಲಿರುವಂತಹ ಅಂಶಗಳ ಆಧಾರದ ಮೇಲೆ. ಆದರೆ ಬಹುಸಂಖ್ಯಾತರು ಹೇಳದಂಗೆ ನಡಿಬೇಕು, ಬಹುಸಂಖ್ಯಾತರಿಗೆ ಖುಷಿ ಕೊಡೋ ರೀತಿಯಲ್ಲೇ ನಡಿಬೇಕು ಅನ್ನೋದಾದರೆ
ಹಾಗಾದರೆ ಸಂವಿಧಾನ ನ್ಯಾಯಾಂಗ ವ್ಯವಸ್ಥೆ ಏನು ಹೇಳುತ್ತೋ ಅದು ಅಲ್ಲಿ ಅನ್ವಯಿಸೋದಿಲ್ಲ ಅಂತ ಆಗುತ್ತಲ್ವಾ. ಎಂತಹ ಮಾತಿದು. ಅದು ಸಿಟ್ಟಿಂಗ್ ಜಡ್ಜ್, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಹಾಲಿ ನ್ಯಾಯಮೂರ್ತಿ, ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿ ಹೇಳ್ತಾ ಇರುವಂತಹ ಮಾತುಗಳು. ಅವರು ಹೇಳಿದಂತಹದ್ದು ಪೂರ್ತಿ ನನಗೆ ಇದು ಹಿಂದೂಸ್ತಾನ ಎಂದು ಹೇಳಲು ಯಾವುದೇ ಸಂಕೋಚವಿಲ್ಲ. ನ್ಯಾಯಮೂರ್ತಿ ಹೇಳ್ತಾ ಇರೋದು, ನ್ಯಾಯದಾನ ಮಾಡುವ ಪೊಸಿಷನ್ನಲ್ಲಿರುವಂತಹ ನ್ಯಾಯಮೂರ್ತಿಗಳು, ಅಲಹಾಬಾದ್ ಹೈಕೋರ್ಟ್ನ ಮಾನ್ಯ ಘನತೆವೆತ್ತ ನ್ಯಾಯಮೂರ್ತಿಗಳು ಹೇಳ್ತಾ ಇರೋದು, ನನಗೆ ಇದು ಹಿಂದೂಸ್ತಾನ ಎಂದು ಹೇಳಲು ಯಾವುದೇ ಸಂಕೋಚವಿಲ್ಲ. ಬಹುಸಂಖ್ಯಾತರಿಗೆ ಖುಷಿ ಕೊಡುವುದನ್ನೇ ಸ್ವೀಕಾರಾರ್ಹ. ಇಲ್ಲಿ ಬಹುಸಂಖ್ಯಾತರಿಗೆ ಖುಷಿ ಕೊಡುವುದೇ ಸ್ವೀಕಾರಾರ್ಹ. ಸೊ ಅಲ್ಲಿಗೆ ಬಾಬ್ರಿ ಮಸೀದಿಯನ್ನೇ ತೀರ್ಪು ಯಾವ ಕಡೆ ಹೋಗಿತ್ತು, ಯಾಕೆ ಹೋಗಿತ್ತು ಅಂತ ನಿಮ್ಗೆ ಸ್ಪಷ್ಟತೆ ಸಿಗಬಹುದೇನೋ. ನಿಮಗೇನು ಆ ಥರ ಊಹೆ ಮಾಡೋದೇನು. ಸ್ವತಃ DY ಚಂದ್ರಚೂಡ್, ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್, ಬಾಬರಿ ಮಸೀದಿ ವಿಚಾರದಲ್ಲಿ ತೀರ್ಪು ಕೊಟ್ಟವರಲ್ಲೊಬ್ಬರು, ಅವರು ಹೇಳ್ತಾರೆ, ನನಗೆ ದೇವರು ಬಂದು ಸಲಹೆ ಕೊಟ್ಟರು, ಆ ಸಲಹೆ ಆಧಾರದ ಮೇಲೆ ನಾನು ತೀರ್ಪು ಕೊಟ್ಟೆ ಅಂತ. ಅವರ ದೇವರು ಯಾರು? ಅವರ ದೇವರು ಅಂತ ನಂಬುವವರು ಯಾರು? ಹಿಂದೂ ಧರ್ಮದಲ್ಲಿ. ಅಲ್ಲಿ ಯಾರ ವಿರುದ್ಧ, ಯಾರ ನಡುವೆ ವ್ಯಾಜ್ಯ ಇದ್ದಿದ್ದು? ಹಿಂದೂಗಳು ಮುಸ್ಲಿಮರ ನಡುವೆ. ಹಾಗಾದರೆ ಹಿಂದೂ ದೇವರ ಸಲಹೆ ಮೇರೆಗೆ ಜಾತ್ಯತೀತ ರಾಷ್ಟ್ರದ ಸಂವಿಧಾನವನ್ನು ಆಧರಿಸಿ ಇರುವಂತಹ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತೀರ್ಪುಗಳನ್ನು ಕೊಡೋದಾದರೆ ನ್ಯಾಯಪಾಲನೆ ಅನ್ನುವುದು ಹೇಗೆ ನಡೆಯೋದಕ್ಕೆ ಸಾಧ್ಯ? ಎಲ್ಲವೂ ಸಹ ಈಗ ಚರ್ಚೆ ಆಗ್ತಿದೆ ಈ ಹೇಳಿಕೆಯಿಂದ. ಫಸ್ಟ್ ಆಫ್ ಆಲ್, ನಾನು ಮತ್ತೆ ಹೇಳಿದಂತೆ, ವಿಶ್ವ ಹಿಂದೂ ಪರಿಷತ್ ಅಂತಹ ಕೋಮುವಾದಿ ಸಂಘಟನೆ ನಡೆಸುವ ಕಾರ್ಯಕ್ರಮಕ್ಕೆ ಸಿಟ್ಟಿಂಗ್ ಜಡ್ಜ್ ಹೋಗೋದು, ರಿಟೈರ್ಡ್ ಜಡ್ಜ್ ಹೋಗೋದೇ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಇವರು ಈ ಹಿಂದೆ ಕೊಟ್ಟಂತಹ ತೀರ್ಪುಗಳು ಏನೆಲ್ಲ ಆಗಿರಬಹುದು, ಯಾವ ಮನಸ್ಥಿತಿಯಲ್ಲಿ ತೀರ್ಪುಗಳು ಕೊಟ್ಟಿರಬಹುದು ಅಂತ ಚರ್ಚೆಗಳಾಗ್ತವೆ. ಅಂತಹ ಸಂದರ್ಭದಲ್ಲಿ ಸಿಟ್ಟಿಂಗ್ ಜಡ್ಜ್ ಹೋಗಿ ಕೂತ್ಕೊಂಡು ಅಲ್ಲಿ ಭಾಷಣ ಬಿಗಿತಾರೆ. ಭಾಷಣದಲ್ಲಿ ಅವರು ನನಗೆ ಇದು ಹಿಂದೂಸ್ತಾನ ಅಂತ ಹೇಳಲಿಕ್ಕೆ ನನಗೆ ಯಾವುದೇ ಸಂಕೋಚ ಇಲ್ಲ ಅಂತ ಹೇಳ್ತಾರೆ. ಅಂದರೆ ನ್ಯಾಯಾಂಗ ಯಾವ ರೀತಿಯಲ್ಲಿ ಯಾವ ಕಡೆಗೆ ಹೊರಟಿದೆ ಅಥವಾ ಯಾವ ರೀತಿಯಲ್ಲಿ ಅಲ್ಲಿ ತೀರ್ಪುಗಳನ್ನು ನಿರ್ಧಾರ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಎತ್ತೋದಕ್ಕೆ ಅವಕಾಶಗಳು ಕೊಡ್ತವೆ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗ ವ್ಯವಸ್ಥೆ, ಅದರ ತೀರ್ಪುಗಳ ಬಗ್ಗೆ ಅನುಮಾನಗಳು ಮೂಡ್ತವೆ ಅಂದರೆ ಆ ವ್ಯವಸ್ಥೆ ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತದೆ. ಅಲ್ಪಸಂಖ್ಯಾತರು ಬಾಯಿ ಬಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಅಂತ ಇಡೀ ಜಗತ್ತು ಒಪ್ಕೊಂಡ್ಬಿಡುತ್ತೆ. ನ್ಯಾಯಾಧೀಶರೇ ಹೇಳ್ತಿದ್ದಾರೆ ಬಹುಸಂಖ್ಯಾತರ ಪರವಾಗಿ ಇರಬೇಕು ಎಲ್ಲ ಅಂತ ಅಂದಮೇಲೆ ಅಲ್ಪಸಂಖ್ಯಾತರಿಗೆ ತೊಂದರೆಗಳಾಗ್ತಿದ್ದಾವೆ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಿದೆ ಅನ್ನೋದು ಜಗಜ್ಜಾಹೀರಾದಂಗೆ ಆಗ್ಬಿಡುತ್ತಲ್ಲ. ಇದು ಒನ್ ಬೈ ಒನ್ ಎಲ್ಲರೂ ಕೂಡ ಗಡಿಮೀರಿ ಹೋಗ್ತಿದ್ದಾರೆ. ಮೊದಲು ರಾಜಕಾರಣಿಗಳು ಓಪನ್ ಆಗಿ ಇನ್ನೊಂದು ಧರ್ಮದ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಮಾಧ್ಯಮಗಳು ಓಪನ್ ಆಗಿ, ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂಥವರು ಸಹ ಈ ರೀತಿ ಹೇಳಿಕೆಗಳನ್ನು ಕೊಡುವ ಮೂಲಕ ಈ ದೇಶದಲ್ಲಿ ಎಲ್ಲವೂ ಸಹ ತಪ್ಪು ಹಾದಿಯಲ್ಲಿ ಹೋಗ್ತಾ ಇದೆ. ಈ ದೇಶದ ಸಂವಿಧಾನವನ್ನು ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ ಅನ್ನುವಂತಹ ಅನುಮಾನಗಳು ಮೂಡೋದರಲ್ಲಿ ಯಾವುದೇ ಅಭ್ಯಂತರ ಇರಬಾರ್ದು. ಸೊ ದಿಸ್ ಈಸ್ ವೆರಿ ಪ್ಯಾಥೆಟಿಕ್. ತುಂಬ ನೋವಿನ ಸಂಗತಿ. ಹಾಲಿ ಹೈಕೋರ್ಟ್ ಜಡ್ಜ್, ಅಲಹಾಬಾದ್ ಹೈಕೋರ್ಟ್ ಜಡ್ಜ್ ಬಹುಸಂಖ್ಯಾತರ ಪರವಾಗಿ ಎಲ್ಲ ನಡಿಬೇಕು ಅಂತ ಹೇಳಿಕೆ ಕೊಟ್ಟಿರೋದು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.